ನಾಲ್ಕು ಜನ ಊರಿನವರು, ದಿನೇಶ್, ರಮೇಶ್, ಸೋಮು ಮತ್ತು ಜಹೀರ್, ಬೆಂಕಿಯ ಸುತ್ತ ನಡುಗುತ್ತಾ ಕೂತಿದ್ದಾರೆ. ಅವರ ಮುಖದಲ್ಲಿ ಭಯ ಮತ್ತು ಚಳಿ ಎರಡೂ ಎದ್ದು ಕಾಣುತ್ತಿದೆ. ಅಬ್ಬಬ್ಬಾ, ಲೇ ರಮೇಶ, ಈ ಸಲದ ಚಳಿ ಮಾತ್ರ ನನ್ನ ಜೀವ ಹಿಂಡ್ತಿದೆ ಕಣ್ಲ. ಎಲುಬಿನ ಒಳಗಡೆ ಯಾರೋ ಸೂಜಿ ಚುಚ್ಚಿದ ಹಾಗೆ ಆಗ್ತಿದೆ. ಬೆಳಗ್ಗೆ ಎದ್ದು ಹಸುಗಳ ಮೈ ತೊಳೆಯೋಣ ಅಂತ ಹೋದ್ರೆ ನೀರು ಮುಟ್ಟೋಕೂ ಆಗ್ತಿಲ್ಲ. ರಕ್ತನೇ ಹೆಪ್ಪುಗಟ್ಟಿ ಹೋಗೋ ಥರ ಇದೆ ಕಣೋ. ಕಣೋ ದಿನೇಶ, ಇದು ಮಾಮೂಲಿ ಚಳಿಯಲ್ಲ. ಹಿರಿಯರು ಹೇಳ್ತಾರಲ್ಲ, ಮಾಘ ಮಾಸದ ಮರಣ ಚಳಿ ಅಂತ, ಅದು ಇದೆ ಅನ್ಸುತ್ತೆ. ಆದರೆ ನನಗೆ ಚಳಿ ಬಗ್ಗೆ ಚಿಂತೆ ಇಲ್ಲ ಕಣ್ರು. ನಂಗೆ ಭಯ ಆಗ್ತಿರೋದು ಆ ಪ್ರೀತಮ್ ನೆನ್ನೆ ರಾತ್ರಿ ಹೇಳಿದ್ನಲ್ಲ, ಆ ವಿಷಯದ ಬಗ್ಗೆ. ಯಾವುದು? ಲೇ, ಏನ್ ಗುಸುಗುಸು ಅಂತ ಮಾತಾಡ್ತೀರಾ? ನಮಗೂ ಹೇಳ್ರೋ, ನಾವೇನ್ ಪರಕೀಯರಾ? ಏನದು ವಿಷಯ? ಮೆಲ್ಲಗ್ ಮಾತಾಡ್ ಸೋಮು. ರಾತ್ರಿ ಹೊತ್ತು ಕೆಲವು ಹೆಸರುಗಳನ್ನ ಬಾಯಲ್ಲಿ ಹೇಳಬಾರ್ದು. ಗೋಡೆಗಳಿಗೂ ಕಿವಿ ಇರುತ್ತೆ. ಪ್ರೀತಮ್ ನೆನ್ನೆ ರಾತ್ರಿ ಆ ಹಳೇ ಕೆರೆ ದಾರಿಲಿ ಬರ್ತಿದ್ನಂತೆ. ಟೈಮ್ 10:30 ಆಗಿತ್ತೇನೋ. 10:30ನಾ? ಆ ಹಳೆ ಕೆರೆ ದಾರಿಲಿ? ಅವನಿಗೆ ಹುಚ್ಚ? ಅಲ್ಲಿ ದೆವ್ವದ ಕಾಟ ಇದೆ ಅಂತ ಗೊತ್ತಿದ್ರು ಯಾಕೆ ಹೋದ? ದಾರಿಲಿ ಟ್ರ್ಯಾಕ್ಟರ್ ಕೆಟ್ಟು ನಿಂತಿತ್ತಂತೆ. ನಡ್ಕೊಂಡು ಬರ್ತಿದ್ದ. ಆಗ ಆ ಕೆರೆ ಏರಿ ಮೇಲೆ ಆಲದ ಮರದ ಕೆಳಗೆ ಯಾರೋ ಒಬ್ರು ಹೆಂಗಸು ನಿಂತಿದ್ರಂತೆ. ಹೆಂಗಸು ಅಂದ್ರೆ ನಮ್ಮೂರವ್ರೇನಾ? ಅಲ್ಲ ಕಣೋ, ಅಷ್ಟು ರಾತ್ರಿಲಿ ಅಷ್ಟು ಚಳಿಲಿ ಯಾವ ಹೆಂಗಸು ಒಂಟಿಯಾಗಿ ಕೆರೆ ಏರಿ ಮೇಲ್ ನಿಲ್ತಾಳೆ? ಪ್ರೀತಮ್ ಧೈರ್ಯ ಮಾಡಿ ಯಾರದು ಅಂತ ಕೇಳಿದ್ನಂತೆ. ಅವಳು ತಿರುಗಿ ನೋಡಿದ್ಲಂತೆ. ಆದರೆ ಮುಖ ಇರಲಿಲ್ವಂತೆ ಕಣೋ, ಬರೀ ಕತ್ತಲು. ಮತ್ತೆ ಅವಳ ಕಾಲುಗಳು ನೆಲಕ್ಕೆ ತಾಕ್ತಾನೇ ಇರಲಿಲ್ವಂತೆ. ಗಾಳಿಲಿ ತೇಲ್ತಿದ್ಲಂತೆ. ಅಲ್ಲಾಹು, ಸುಮ್ನಿರ್ ರಮೇಶ. ನೆನ್ಸ್ಕೊಂಡ್ರೆ ಮೈ ಜುಮ್ಮನ್ನತ್ತೆ. ಪ್ರೀತಮ್ ಪಾಪ ಜ್ವರ ಬಂದ್ ಮಲಗವ್ರೆ. ಈ ಚಳಿ ಬೇರೆ, ಈ ದೆವ್ವದ ಕತೆ ಬೇರೆ. ನಿದ್ದೆ ಬರೋದು ಡೌಟು ಇವತ್ತು. ಅಂದ ಹಾಗೆ ನಮ್ಮ ಧರ್ಮಪಾಲಕಕ್ಕ ಯಾಕಿನ್ನೂ ಬರ್ಲಿಲ್ಲ? ದಿನ 8 ಗಂಟೆಗೆ ಸರಿಯಾಗಿ ಹಾಜರಿರ್ತಿದ್ರು. ಅವರಿಲ್ಲದೆ ಈ ಕಟ್ಟೆ ಮೇಲೆ ಕೂರೋಕೆ ಬೇಜಾರು. ಅವರ ಕತೆ ಕೇಳಿದ್ರೇನೆ ನಿದ್ದೆ ಬರೋದು. ಹೌದು ಕಣೋ, ಅಜ್ಜಂಗೆ ವಯಸ್ಸಾಯ್ತು. ಬಹುಶಃ ಈ ಚಳಿಗೆ ಮನೇಲೇ ಮಲಗಿರಬೇಕು, ಅಥವಾ ಯಾರದಾದ್ರೂ ತೋಟಕ್ಕೆ ಕಾವಲಿಗೆ ಹೋಗಿರಬೇಕು. ಇಲ್ಲ ಕಣೋ, ಕಕ್ಕ ಎಷ್ಟೇ ಬ್ಯುಸಿ ಇದ್ರೂ ರಾತ್ರಿ ಇಲ್ಲಿ ಬಂದು ನಮಗೆ ಕತೆ ಹೇಳ್ದೆ ಮಲಗಲ್ಲ. ಏನೂ ಆಗಿರಬೇಕು. ಅಥವಾ ದಾರಿಲಿ. ಅವರು ಮಾತಾಡ್ತಿರುವಾಗಲೇ ದಟ್ಟವಾದ ಮಮ್ಮಂಜಿನ ನಡುವೆಯಿಂದ ಟಕ್ 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 ಎಂದು ಊರುಗೋಲು ಕುಟ್ಟುವ ಶಬ್ದ ಕೇಳಿಸಿತು. ಎಲ್ಲರೂ ಅತ್ತ ತಿರುಗಿದ್ರು. ಕತ್ತಲೆಯಿಂದ ಒಂದು ಆಕೃತಿ ನಿಧಾನವಾಗಿ ಬೆಂಕಿಯ ಕಡೆಗೆ ಬರುತ್ತಿತ್ತು. ಅದು ಧರ್ಮಪಾಲ ಕಕ್ಕ. ವಯಸ್ಸು 70 ದಾಟಿದೆ. ಆದರೂ ನಡಿಗೆಯಲ್ಲಿ ಒಂದು ಗತ್ತು, ಕಣ್ಣಲ್ಲಿ ಏನೋ ಒಂದು ವಿಚಿತ್ರ ಹೊಳಪು. ಓ, ಬಂದೇ ಬಿಟ್ರು ನೋಡಿ ಹುಲಿ. ಬನ್ನಿ ಕಕ್ಕ, ಬನ್ನಿ, ಜಾಗ ಬಿಡ್ರೋ. ಏನ್ ಕಕ್ಕ, ಇವತ್ ಯಾಕಿಷ್ಟು ಲೇಟು? ನಾವು ನೀವು ಬರ್ಲ ಅನ್ಕೊಂಡ್ವಿ. ಎಲ್ಲಿಗೆ ಹೋಗಿದ್ರಿ? ಸ್ವಲ್ಪ ಕೆಲಸ ಆಯಿತು ಮಗನೇ. ತೋಟದ ಕಡೆ ಹೋಗಿದ್ದೆ. ಬರೋವಾಗ ದಾರಿ ತಪ್ಪಿದಂಗಾಯ್ತು. ಈ ಮಂಜು ನೋಡಿದ್ಯಾ? ಕಣ್ಣಿಗೆ ಬಟ್ಟೆ ಕಟ್ಟಿದ ಹಂಗಿದೆ. ನನ್ನಂಥ ಮುದುಕನಿಗೆ ದಾರಿ ಸಿಗೋದೇ ಕಷ್ಟ. ಸರಿ ಬಿಡಿ ಕಕ್ಕ, ಬಂದ್ರಲ್ಲ ಅದೇ ಖುಷಿ. ಲೇ ಸೋಮು, ಓಡಿ ಹೋಗಿ ಆ ಶಿವಣ್ಣನ ಅಂಗಡಿಯಿಂದ ಬಿಸಿ ಬಿಸಿ ಚಹಾ ತಗೊಂಡ್ಬಾ. ಶುಂಠಿ ಟೀ ಹೇಳು. ಕಕ್ಕ ಬಂದ್ರೆ ಕತೆ ಪಕ್ಕ. ಟೀ ಕುಡಿತಾ ಕಥೆ ಕೇಳೋ ಮಜಾನೇ ಬೇರೆ. ಹೌದು ಕಕ್ಕ, ನಿಮ್ಮ ಬಾಯಲ್ಲಿ ಕತೆ ಕೇಳಿದ್ರೆ ನಾವೇ ಅಲ್ಲಿ ನಿಂತು ನೋಡ್ದಂಗೆ ಆಗುತ್ತೆ. ನೆನ್ನೆ ಪ್ರೀತಮ್ಗೆ ದೆವ್ವ ಕಾಣಿಸ್ತಂತೆ. ನಿಮ್ಗೇನಾದ್ರೂ ಆ ಥರ ಅನುಭವ ಆಗಿದ್ಯಾ?
ದೆವ್ವ ಕಾಣಿಸೋದು ಅಂದರೆ ಏನಪ್ಪ, ಸಿನಿಮಾ ಕತೆನಾ? ಇಲ್ಲ ಮಗನೇ, ನಾನು ಹೇಳೋ ಕತೆಗಳು ಕಲ್ಪನೆ ಅಲ್ಲ. ಇವತ್ತು ನಾನು ನಿಮಗೆ ಹೇಳೋದು ಕಥೆ ಅಲ್ಲ, ಅದು ನನ್ನ ಜೀವನದ ಕರಾಳ ಸತ್ಯ. ಆಗ ನನಗೆ ನಿಮ್ಮಷ್ಟೇ ವಯಸ್ಸು, 27 ವರ್ಷ ಇರ್ಬೋದು. ರಕ್ತ ಬಿಸಿ ಇತ್ತು, ಎಂಥದಕ್ಕೂ ಹೆದರ್ತಿರ್ಲಿಲ್ಲ. ಆದರೆ ಆ ರಾತ್ರಿ ನಾನು ನೋಡಿದ್ದನ್ನು ನೆನೆಸಿಕೊಂಡ್ರೆ ಇವತ್ತಿಗೂ ನನ್ನ ಎದೆ ಬಡಿತ ನಿಂತು ಹೋಗುತ್ತೆ. ಹಾಗಾದ್ರೆ ಶುರು ಮಾಡಿ ಕಕ್ಕ, ನಮಗೂ ಕೇಳೋಕೆ ತವಕ ಆಗ್ತಿದೆ. ಏನಾಯ್ತು ಅವತ್ತು? ಎಲ್ಲರೂ ಹತ್ತಿರ ಬನ್ನಿ, ಬೆಂಕಿ ಕಾಯಿಸಿಕೊಳ್ಳಿ. ಯಾಕಂದ್ರೆ ಈ ಕಥೆ ನಿಮ್ಮ ರಕ್ತವನ್ನೇ ಐಸ್ ಮಾಡುತ್ತೆ. ಅದು 1980ನೇ ಇಸವಿ. ನಾನು ನನ್ನ ನೆಂಟರ ಮದುವೆಗೆ ಅಂತ ಸಕಲೇಶಪುರದ ಕಡೆ ಹೋಗಿದ್ದೆ. ಮದುವೆ, ಊಟ, ಹರಟೆ ಎಲ್ಲ ಮುಗಿಸಿ ವಾಪಸ್ ಬರೋವಾಗ ಲೇಟ್ ಆಯಿತು. ಬಸ್ಸು ಮಿಸ್ ಆಯಿತು. ಬೇರೆ ದಾರಿ ಇಲ್ಲದೆ ನಡ್ಕೊಂಡೇ ಬರಬೇಕಾಯಿತು. ಕಳೆದ 3 ದಿನದಿಂದ ಮಳೆ ನಿಂತೇ ಇರಲಿಲ್ಲ. ರಸ್ತೆಗಳೆಲ್ಲ ಹಳ್ಳ ಆಗಿದ್ವು. ಅಣ್ಣ, ಒಂದು ಬಿಸಿ ಟೀ ಕುಡಿ, ಚಳಿ ತಡ್ಕೊಳ್ಳೋಕೆ ಆಗ್ತಿಲ್ಲ. ತಗೊಳ್ಳಿ ಸಾಹೇಬ್ರೆ, ಇಷ್ಟು ರಾತ್ರಿಲಿ ಈ ಘಾಟ ರಸ್ತೆಯಲ್ಲಿ ಎಲ್ಲಿಗೆ ಹೊರಟಿದ್ದೀರಾ? ಇದು ಮನುಷ್ಯರು ಓಡಾಡೋ ಟೈಮ್ ಅಲ್ಲ. ನಾನು ಹಾನ್ಬಾಳು ಗ್ರಾಮಕ್ಕೆ ಹೋಗ್ಬೇಕಣ್ಣ. ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಹಾನುಬಾಳು? ಅಯ್ಯೋ ಸಾಹೇಬ್ರೆ, ಅದು ಇನ್ನೂ 10 ಮೈಲಿ ದೂರ ಇದೆ. ಮತ್ತು ನೀವು ಹೋಗ್ತಿರೋ ದಾರಿ ದೆವ್ವದ ತಿರುವು ದಾಟಿ ಹೋಗುತ್ತೆ. ಬೇಡ, ಇವತ್ತು ರಾತ್ರಿ ಇಲ್ಲೇ ಮಲಗಿಬಿಡಿ, ಬೆಳಗ್ಗೆ ಹೋಗುವಿರಂತೆ. ಆ ದಾರಿ ಸುರಕ್ಷಿತ ಅಲ್ಲ. ದೆವ್ವನ? ಅದೆಲ್ಲ ಹಳೆ ಕಾಲದವ್ರಿಗೆ ಭಯ ಅಣ್ಣ. ನಾನು ಪಟ್ಟಣದಲ್ಲಿ ಓದಿದವನು. ನನಗೆ ಈ ದೆವ್ವ ಭೂತದ ಮೇಲೆ ನಂಬಿಕೆ ಇಲ್ಲ. ನನ್ನ ಹತ್ರ ಟಾರ್ಚ್ ಇದೆ, ಕೈಯಲ್ಲಿ ಛತ್ರಿ ಇದೆ. ನಾನೇನು ಕಳ್ಳರಿಗೂ ಹೆದರಲ್ಲ. ಇನ್ನು ದೆವ್ವ ಯಾವ ಲೆಕ್ಕ? ಟೀಗೆ ಕಾಸು ತಗೊಳ್ಳಿ, ನಾನು ಹೊರಡ್ತೀನಿ. ನಾನು ಆ ಮಾತನ್ನು ಧಿಕ್ಕರಿಸಿ ಮುಂದೆ ಹೋದೆ. ನನಗೆ ಗೊತ್ತಿರಲಿಲ್ಲ ಆ ನನ್ನ ಅಹಂಕಾರವೇ ನನ್ನನ್ನು ಯಮಲೋಕದ ಬಾಗಿಲಿಗೆ ಕರ್ಕೊಂಡು ಹೋಗುತ್ತೆ ಅಂತ. ನಾನು ಸ್ವಲ್ಪ ದೂರ ಹೋದೆ. ಮಳೆ ಇನ್ನೂ ಜೋರಾಯಿತು. ರಸ್ತೆಯಲ್ಲಿ ನೀರು ಹೊಳೆ ಥರ ಹರಿತಿತ್ತು. ಮಗನೇ, ದಯವಿಟ್ಟು ನಿಲ್ಲು ಮಗನೇ. ಯಾರಮ್ಮ ನೀವು? ಇಷ್ಟು ರಾತ್ರಿಲಿ, ಈ ಘೋರ ಮಳೆಯಲ್ಲಿ, ಈ ಕಾಡಿನ ಮಧ್ಯೆ ಏನು ಮಾಡ್ತಿದ್ದೀರಾ? ಏನು ಮಾಡಲಿ ಮಗನೇ, ವಿಧಿ ಆಟ. ಪಕ್ಕದೂರಲ್ಲಿ ನನ್ನ ಮಗಳು ಬಸುರಿ, ಅವಳಿಗೆ ನೋವು ಬಂತು ಅಂತ ಸುದ್ದಿ ಬಂತು. ನೋಡೋಕೆ ಹೋಗಿದ್ದೆ. ವಾಪಸ್ ಬರೋವಾಗ ಬಸ್ಸು ಕೆಟ್ಟು ಹೋಯ್ತು. ನಡ್ಕೊಂಡು ಬರ್ತಿದ್ದೀನಿ, ಆದರೆ ಕಾಲು ನೋವು ಮಗನೇ. ಕೀಲು ಸವೆದು ಹೋಗಿದೆ, ನಡೆಯೋಕ್ಕಾಗ್ತಿಲ್ಲ. ನನ್ನನ್ನು ಸ್ವಲ್ಪ ಮುಂದಿನ ಊರಿನವ್ರಿಗೂ ಕರ್ಕೊಂಡು ಹೋಗ್ತೀಯಾ? ನಿನಗೆ ಪುಣ್ಯ ಬರುತ್ತೆಪ್ಪ. ಪಾಪ್. ಸರಿ ಬನ್ನಿ ಅಜ್ಜಿ, ನಾನು ಹಾನ್ಬಾಲು ಕಡೆಗೆ ಹೋಗ್ತಿದ್ದೀನಿ. ನೀವೆಲ್ಲಿಗೆ ಹೋಗಬೇಕು? ನಾನು ಆ ಕಡೆಗೆ ಹೋಗಬೇಕು ಮಗನೇ. ಹಳೆ ಮಠದ ಹತ್ರ ನನ್ನ ಮನೆ. ಆದರೆ ಮಗನೇ, ನೀನು ಯಾವ ದಾರಿಲಿ ಹೋಗ್ತಿದ್ಯಾ? ಆ ಮೇಲ್ಸೇತುವೆ ದಾರಿಲಿ ಹೋಗ್ತಿದ್ಯಾ? ಹೌದಜ್ಜಿ, ಅದೇ ಮೇನ್ ರೋಡು. ಆ ಸೇತುವೆ ದಾಟಿದ್ರೆ ಬೇಗ ಹೋಗ್ಬೋದು. ಅಯ್ಯೋ ಬೇಡ ಮಗನೇ, ಆ ಸೇತುವೆ ನೆನ್ನೆ ರಾತ್ರಿ ಬಂದ ಪ್ರವಾಹಕ್ಕೆ ಕುಸಿದು ಬಿದ್ದಿದೆ. ಆ ಸೇತುವೆ ಮೇಲೆ ಹೋದ್ರೆ ನೀನು ನದಿ ಬೀಳ್ತೀಯ. ಆ ಕಡೆ ಹೋಗಬೇಡ. ಕುಸಿದು ಬಿದ್ದಿದ್ಯಾ? ಅರೆ, ನಾನು ಬರೋವಾಗ ಆ ಸೇತುವೆ ಚೆನ್ನಾಗಿತ್ತಲ್ಲ, ಒಂದೇ ದಿನದಲ್ಲಿ ಬಿದ್ದು ಹೋಯ್ತಾ? ಹೌದು ಮಗನೇ, ರಾತ್ರಿ ಬಂದ ಪ್ರವಾಹಕ್ಕೆ ಕಂಬಗಳೇ ಕೊಚ್ಚಿಕೊಂಡು ಹೋಗಿದೆ. ಆದರೆ ಚಿಂತೆ ಮಾಡಬೇಡ, ನನಗೆ ಇನ್ನೊಂದು ದಾರಿ ಗೊತ್ತು. ಇದು ಕಾಡಿನ ದಾರಿ. ಈ ದಾರಿಲಿ ಹೋದರೆ ಆ ಸೇತುವೆ ಬೇಕಾಗಿಲ್ಲ. ಅರ್ಧ ಗಂಟೆಯಲ್ಲಿ ನಮ್ಮೂರು ಸೇರ್ಬೋದು. ನಾನು ದಿನ ಇದೇ ದಾರಿಲಿ ಬರೋದು. ನನ್ನ ಜೊತೆ ಬಾ, ನಾನು ದಾರಿ ತೋರಿಸ್ತೀನಿ. ನೋಡಿದ್ರಾ ಮಕ್ಕಳೇ, ದೆವ್ವಗಳು ಮೊದಲು ನಮ್ಮ ನಂಬಿಕೆ ಗಳಿಸುತ್ತವೆ. ಆ ಮುದುಕಿ ಹೇಳಿದ್ದು ಸುಳ್ಳು ಅಂತ ನನಗೆ ಗೊತ್ತಾಗುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ನಾನು ಅವಳನ್ನು ನಂಬಿ ಆ ಮೇನ್ ರೋಡ್ ಬಿಟ್ಟು ಕತ್ತಲ ಕಾಡಿನ ದಾರಿ ಹಿಡಿದೆ. ಅಜ್ಜಿ, ಸ್ವಲ್ಪ ನಿಧಾನವಾಗಿ ಬನ್ನಿ. ನಿಮಗೆ ಕಾಲು ನೋವು ಅಂದ್ರಲ್ಲ, ಇಷ್ಟು ಫಾಸ್ಟಾಗಿ ಈ ಕತ್ತಲಲ್ಲಿ ಹೇಗೆ ನಡೀತಿದ್ದೀರಾ? ನಿಮಗೆ ದಾರಿ ಕಾಣ್ತಿದ್ಯಾ? ಮನೆ ಸೇರೋ ಆತುರ ಮಗನೇ. ಮನೆ ನೆನಪಾದ್ರೆ ಕಾಲು ನೋವು ಮರೆತು ಹೋಗುತ್ತೆ. ಬೇಗ ನಡಿ, ಮಳೆ ಮತ್ತೆ ಬರೋ ಹಾಗಿದೆ. ಈ ಕಾಡಿನಲ್ಲಿ ಜಾಸ್ತಿ ಹೊತ್ತು ನಿಲ್ಬಾರ್ದು.
ಯಾಕೆ ಅಜ್ಜಿ, ಈ ಕಾಡಲ್ಲಿ ಕಾಡು ಪ್ರಾಣಿಗಳ ಭಯ ಇದೆಯಾ? ಹುಲಿ, ಚಿರತೆ ಬರುತ್ತಾ? ಪ್ರಾಣಿಗಳ ಭಯ ಅಲ್ಲ ಮಗನೇ, ಪ್ರಾಣಿಗಳಿಗಿಂತ ಕೆಟ್ಟದ್ದು ಈ ಕಾಡಲ್ಲಿ ಇದೆ. ದಾರಿ ತಪ್ಪಿದ ಆತ್ಮಗಳು, ಹಸಿದ ಪ್ರೇತಗಳು. ಅವುಗಳಿಗೆ ದಾರಿ ಹೋಕರು ಸಿಕ್ಕಿದ್ರೆ ಹಬ್ಬ, ಅವು ರಕ್ತ ಕುಡಿಯೋಕೆ ಕಾಯ್ತಾ ಇರ್ತವೆ. ಅವಳ ಆ ನಗು, ಆ ಅನ್ನೋ ಶಬ್ದ, ಅದು ಮನುಷ್ಯರ ನಗು ಥರ ಇರಲಿಲ್ಲ ಕಣ್ರು. ಒಣಗಿದ ಬಿದಿರು ಸೀಲಿದಾಗ ಬರೋ ಶಬ್ದದ ಹಾಗಿತ್ತು. ಆ ಕ್ಷಣ ನನಗೆ ಡೌಟ್ ಬಂತು. ನನ್ನ ಕಾಲು ಕೆಸರಿನಲ್ಲಿ ಪಚ ಪಚ ಅಂತ ಹೂತು ಹೋಗ್ತಿತ್ತು. ಆದರೆ ಅವಳ ಪಾದಗಳು ನೆಲಕ್ಕೆ ತಾಕ್ತಾನೇ ಇರಲಿಲ್ಲ. ಅವಳು ಗಾಳಿಯಲ್ಲಿ ತೇಲ್ತಾ ಹೋಗ್ತಿತ್ತು. ದೇವ್ರೇ, ನಾನು ಸಿಕ್ಕಾಕೊಂಡೆ. ಇವರು ಮನುಷ್ಯರಲ್ಲ, ನಾನು ತಪ್ಪಿಸ್ಕೊಂಡು ಓಡಬೇಕು. ಅದೇ ನೋಡ್ ಮಗನೆ, ನನ್ನ ಮನೆ ಬಂದ್ಬಿಟ್ವಿ. ಅಜ್ಜಿ, ಇದು ನಿಮ್ಮ ಮನೆನಾ? ಇದು ನೋಡಿದಿದ್ರೆ ಹಾಳು ಬಿದ್ದಂಗಿದೆ. ಇಲ್ಲಿ ನೀವು ಒಬ್ಬರೇ ಇರ್ತೀರಾ? ಹೌದು ಮಗನೆ, ನಾನು ಇಲ್ಲೇ ಇರೋದು. ನನ್ನ ಒಂಟಿತನ ಕಳೆಯೋಕೆ ಯಾರೂ ಬರಲ್ಲ. ಇವತ್ತು ನೀನು ಬಂದಿದ್ಯಾ, ಬಾರೋ ಒಳಗೆ, ಬಿಸಿ ಊಟ ಮಾಡ್ತೀನಿ. ನಿನಗಿಷ್ಟವಾದ ಮಾಂಸದ ಊಟ ಮಾಡ್ತೀನಿ, ಬಾ. ಇಲ್ಲ ಅಜ್ಜಿ, ಬೇಡ. ನಾನು ಮನೆಗೆ ಹೋಗಬೇಕು. ಅಮ್ಮ ಕಾಯ್ತಾ ಇರ್ತಾಳೆ. ದಯವಿಟ್ಟು ಬಿಟ್ಬಿಡಿಡಿ. ಅಮ್ಮ ಕಾಯ್ತಾ ಇರ್ತಾಳ? ಇನ್ಮೇಲೆ ನಾನೇ ನಿನ್ನಮ್ಮ. ಇಷ್ಟು ದೂರ ಬಂದಮೇಲೆ ಹೋಗ್ತೀನಿ ಅಂತೀಯಾ? ಈ ಮನೆಗೆ ಬಂದವರು ಯಾರೂ ವಾಪಸ್ ಹೋಗಲ್ಲ. ಅವಳು ನನ್ನ ಕೈ ಹಿಡಿಯೋಕೆ ಬಂದ್ಲು. ಆಕಾಶ ಸೀಳೋ ಹಾಗೆ ಸಿಡ್ಲು ಹುಟ್ಟಿತು. ಆ ಬೆಳಕಿನಲ್ಲಿ ನಾನು ಅವಳ ಮುಖ ನೋಡಿದೆ. ಅಯ್ಯೋ ಶಿವನೇ, ಅವಳ ಮುಖ ಮನುಷ್ಯರದ್ದಲ್ಲ. ಅರ್ಧ ಮುಖ ಜಜ್ಜಿ ಹೋಗಿತ್ತು. ಒಂದು ಕಣ್ಣು ಹೊರಗೆ ಬಂದು ನೇತಾಡ್ತಿತ್ತು. ಬಾಯಲ್ಲಿ ಹಲ್ಲುಗಳಿರಲಿಲ್ಲ, ಬರೀ ಕೀವು ಸೋರ್ತಿತ್ತು. ತಲೆ ಕೂದಲು ಹಾವಿನ ಥರ ಹರಡಿಕೊಂಡಿತ್ತು. ಎಲ್ಲಿಗೆ ಹೋಗ್ತೀಯಾ? ನೀನು ನನ್ನವನು. ನಿನಗೆ ನನ್ನ ಹಸಿವು ಗೊತ್ತಿಲ್ಲ. ಬಾ ಇಲ್ಲಿ. ಓಂ ನಮಃ ಶಿವಾಯ. ಕಾಪಾಡಿ, ಕಾಪಾಡಿ. ನಾನು ಕತ್ಲಲ್ಲಿ ಹಿಂದೆ ಮುಂದೆ ನೋಡದೆ ಓಡಿದೆ. ನನ್ನ ಹಿಂದೆಯೇ ಅವಳು ನಿಲ್ಲು ನಿಲ್ಲು ಅಂತ ಕಿರುಚ್ತಾ ಬರ್ತಿದ್ಲು. ಉದ್ದನೆಯ ಕೈಗಳು ನನ್ನ ಬೆನ್ನನ್ನು ಮುಟ್ಟೋ ಹಾಗೆ ಬರ್ತಿದ್ವು. ನಾನು ಓಡಿ ಓಡಿ ಉಸಿರು ಕಟ್ಟಿ ಸಾಯೋ ಹಂತಕ್ಕೆ ಬಂದೆ. ಕೊನೆಗೆ ಒಂದು ದೇವಸ್ಥಾನದ ಕಂಡಿತು. ನಾನು ಅಲ್ಲಿಗೆ ಹೋಗಿ ದೇವಸ್ಥಾನದ ಬಾಗಿಲಿಗೆ ಬಿದ್ದು ಪ್ರಜ್ಞೆ ತಪ್ಪಿದೆ. ನನಗೆ ಎಚ್ಚರ ಆದಾಗ ಬೆಳಗಾಗಿತ್ತು. ನಾನು ಆಂಜನೇಯ ದೇವಸ್ಥಾನದ ಮೆಟ್ಟಿಲ ಮೇಲೆ ಬಿದ್ದಿದ್ದೆ. ಊರಿನ ಪೂಜಾರಿಗಳು ಬಂದು ನನ್ನ ಮುಖಕ್ಕೆ ನೀರು ಹಾಕಿದ್ರು. ನಾನು ನಡೆದಿದ್ದೆಲ್ಲ ಹೇಳಿದೆ. ಆಗ ಅವರು ಹೇಳಿದ್ದನ್ನ ಕೇಳಿ ನನಗೆ ಶಾಕ್ ಆಯಿತು. ಮಗನೇ, ನೀನು ಆ ಗೌರಮ್ಮನ ದೆವ್ವವನ್ನ ನೋಡಿದೀಯಾ? 10 ವರ್ಷದ ಹಿಂದೆ ಅದೇ ಜಾಗದಲ್ಲಿ ಅವಳ ಮನೆ ಮೇಲೆ ಮರ ಬಿದ್ದು ಅವಳು ಸತ್ತೋಗಿದ್ಲು. ಸಾಯೋವಾಗ ಅವಳಿಗೆ ನೀರು ಕೊಡೋಕ್ಕೂ ಯಾರಿರ್ಲಿಲ್ಲ. ಅಂದಿನಿಂದ ಆ ದಾರಿಯಲ್ಲಿ ಯಾರು ಒಂಟಿಯಾಗಿ ಬರ್ತಾರೋ ಅವರನ್ನ ದಾರಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಕೊಂದು ರಕ್ತ ಕುಡಿತಾಳೆ. ಆ ಸೇತುವೆ ಬಿದ್ದೋಗಿದೆ ಅಂತ ಸುಳ್ಳು ಹೇಳಿ ಕಾಡಿನ ದಾರಿಗೆ ಕರ್ಕೊಂಡು ಹೋಗ್ತಾಳೆ. ನೀನು ಪುಣ್ಯವಂತ, ಆಂಜನೇಯನ ದಯೆಯಿಂದ ಬಚಾವಾದೆ. ಅಂದಿನಿಂದ ನಾನು ಶಾರ್ಟ್ಕಟ್ ತಗೊಳ್ಳೋದನ್ನೇ ಬಿಟ್ಬಿಟ್ಟೆ. ರಾತ್ರಿ ಹೊತ್ತು ಒಂಟಿಯಾಗಿ ಓಡಾಡೋದನ್ನೇ ಬಿಟ್ಟೆ. ಆ ಮುದುಕಿಯ ಆ ಜಜ್ಜಿ ಹೋದ ಮುಖ, ಆ ತಣ್ಣನೆಯ ಕೈ ಸ್ಪರ್ಶ ಇವತ್ತಿಗೂ ನನ್ನ ಎಡಗೈಗೆ ಫೀಲ್ ಆಗುತ್ತೆ. ಕಕ್ಕ, ಇದು ನಿಜವಾಗ್ಲೂ ನಡೀತಾ ಅಥವಾ ನಮ್ಗೆ ಭಯ ಹುಟ್ಟಿಸೋಕೆ ಕತೆ ಹೇಳಿದ್ರಾ? ಸುಳ್ಳು ಹೇಳೋಕೆ ನಾನೇನು ಕತೆಗಾರನ? ನೋಡು, ನನ್ನ ಎಡಗೈ ಮೇಲೆ. ಕಾಕ ತಮ್ಮ ಶರ್ಟ್ನ ತೋಳು ಮೇಲೆ ಮಾಡಿದ್ರು. ಅಲ್ಲಿ ಆಳವಾದ ಸುಟ್ಟ ಗಾಯದ ಗುರುತು ಇತ್ತು. ಅದು ಮನುಷ್ಯರ ಕೈಗಿಂತ ದೊಡ್ಡದಾಗಿತ್ತು. ಎಲ್ಲರೂ ಬೆಚ್ಚಿ ಬಿದ್ರು. ಅಷ್ಟರಲ್ಲಿ ಕತ್ತಲಲ್ಲಿ ದೂರದ ರಸ್ತೆಯಿಂದ ಒಂದು ಧ್ವನಿ ಕೇಳಿಸ್ತು. ಮಗನೇ, ಯಾರಾದರೂ ಇದ್ದೀರಾ? ದಯವಿಟ್ಟು ಸಹಾಯ ಮಾಡಿ.
ನಾನು ದಾರಿ ತಪ್ಪಿದ್ದೀನಿ, ನನ್ನ ಕಾಲು ನೋಯ್ತಿದೆ. ಅದೇ ಧ್ವನಿ 43 ವರ್ಷದ ಹಿಂದೆ ನಾನು ಕೇಳಿದ್ದ ಅದೇ ಧ್ವನಿ. ಅವಳು ಇಲ್ಲೂ ಬಂದ್ಲು, ನನ್ನ ಹುಡುಕಿಕೊಂಡು ಇಲ್ಲೂ ಬಂದ್ಲು. ಓಡ್ರೋ ಮನೆಗೆ, ಯಾರೂ ಹಿಂದೆ ತಿರುಗಿ ನೋಡಬೇಡಿ. ಅಯ್ಯೋ ಕಕ್ಕ, ಅಲ್ಲಿ ನೋಡಿ. ದಿನೇಶ್ ಬೆರಳು ಮಾಡಿದ ಕಡೆ ಮಂಜಿನ ನಡುವೆ ಒಂದು ಬಿಳಿ ಸೀರೆ ಉಟ್ಟ ನೆರಳು ನೆಲಕ್ಕೆ ಕಾಲು ತಾಗಿಸದೆ ಗಾಳಿಯಲ್ಲಿ ತೇಲುತ್ತಾ ಅರಳಿ ಕಟ್ಟೆ ಕಡೆಗೆ ವೇಗವಾಗಿ ಬರ್ತಿತ್ತು. ಧರ್ಮಪಾಲ, ಅವತ್ತು ತಪ್ಪಿಸಿಕೊಂಡೆ, ಇವತ್ತು ಎಲ್ಲಿಗೆ ಹೋಗ್ತೀಯ? ನನ್ನ ಒಂಟಿತನ ಕಳೆಯೋಕೆ ಬಾ. ಓಡ್ರೋ! ಟೀನು ಬಿಟ್ಟು ಮನೆ ಕಡೆ ಓಡಿದ್ರು. ಊರಿನ ನಾಯಿಗಳು ಆಕಾಶ ನೋಡಿ ವಿಚಿತ್ರವಾಗಿ ಅಳೋಕೆ ಶುರು ಮಾಡಿದ್ವು. ಆ ಕತ್ತಲಲ್ಲಿ ಕಕ್ಕನ ಕಿರುಚಾಟ ಮಾತ್ರ ಕೇಳಿಸ್ತು.